ಗುಡ್ ಮಾರ್ನಿಂಗ್. ಫ್ರೆಶ್ ಅಪ್ ಆಯಿತು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ವಾರ ಪೂಜೆ ಎಲ್ಲ ಆಯಿತು. ಪಾನಕ ಮಾಡಬೇಕು, ಕೋಸಂಬರಿ ಮಾಡಬೇಕು. ಎಲ್ಲ ಕ್ಲೀನಾಗಿ ಫ್ರೆಶ್ ಆಗಿ ನನ್ನ ಮಗಳು ಪೂಜೆ ಕೂಡ ಮಾಡಿದ್ದಾಳೆ ಇವತ್ತು. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಯಾರೇನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್. ಪಾನಕ ಮಾಡೋಕ್ಕೆ ಕರ್ಬೂಜ ಹಣ್ಣು ಬಿಡಿಸಿ ತೊಳೆದು ಸಿಪ್ಪೆ ತೆಗೆದು ಇಟ್ಟಿದ್ದೀವಿ. ಈಗ ಬ್ರೇಕ್ಫಾಸ್ಟ್ ಸಮಯ. ಸೊ ಬನ್ನಿ, ಏನು ಮಾಡಿದ್ಯಮ್ಮ ಬ್ರೇಕ್ಫಾಸ್ಟು? ರವೆ ರೊಟ್ಟಿ, ಕ್ಯಾರೆಟ್ ಪಲ್ಯ, ಚಟ್ನಿ ತಿಂದ್ಬಿಟ್ಕೋತವ್ರೆ. ರವೆ ರೊಟ್ಟಿ, ಕ್ಯಾರೆಟ್ ಪಲ್ಯ, ಚಟೋಣಿ. ಲತಮ್ಮನ ಚಟೋಣಿ ಇದು, ಚಟೋಣಿ. ಏನಾಗ್ಬಿಟ್ಟಿದೆ ನನ್ನ ಕ್ಯಾಮ್ರಾಗೆ, ಬ್ಲರ್ ಬ್ಲರ್ ಬ್ಲರ್. ಬನ್ನಿ ಬ್ರೇಕ್ಫಾಸ್ಟ್ ಮಾಡುವ. 11:15 ಗೈಸ್ ಟೈಮ್. ರವೆ ರೊಟ್ಟಿ, ಕ್ಯಾರೆಟ್ ಪಲ್ಯ, ಚಟ್ನಿ ಎಲ್ಲರದು ಆಯಿತು ತಿಂಡಿ. ಟೈಮ್ ಗೊತ್ತಾ? 11:15. ತೋರಿಸ್ತೀನಿ ನೋಡಿ, ಟಿ ವಿ ಸೌಂಡು. 11:15. ನಾನು ಇವಾಗ ತಿಂಡಿ ತಿಂತಾಯಿದ್ದೀನಿ. ಕರ್ಬೂಜ ನಾನೇ ಹಾಕಿನಿ ನೋಡಿ. ಕಡೆಯಿಂದ ಹಾಕಿದ್ದೀನಿ ನೋಡು. ಬಾ, ಅವನ ಅಕ್ಕ ಮಲ್ಗವನೆ. ಕರಿ ಅವನ. ಮಿಕ್ಸರ್ ಜಾರ್ ಅದ್ರಲ್ಲಿ ಮಾಡಿದ್ರೆ ನೈಸ್ ಆಗುತ್ತೆ. ನಾವು ಕಾಯಿ ಮಸಾಲೆ ರುಬ್ಬೋದ್ರಲ್ಲಿ ಮಾಡಿದ್ರೆ ನೈಸ್. ನಮ್ಮನೇಲಿ ಐತೆ ಜ್ಯೂಸ್ ಮಿಕ್ಸರ್ ಜಾರ್. ನಿಂಗಿನ್ನು ಸ್ವಲ್ಪ ಬೆಲ್ಲ ಬೇಕಿತ್ತಾ? ಪಾನಕ, ಕೋಸಂಬರಿ ಹಂಚಿದವ್ರಂತೆ. 1,500 ಜನಕ್ಕೆ ದಬ್ರಿಲಿ ಕೋಸಂಬರಿ, ಪಾನಕ, ಮಜ್ಜಿಗೆ. ಇವತ್ತು ನಾನು ಇದ್ದಿದ್ದರೆ ಗೋಡೌನಲ್ಲಿ ಹೋಗೋ ಬರೋರಿಗೆಲ್ಲ ಹಂಚುತ್ತವ್ರಂತೆ. ಅವರಪ್ಪ ಫೋನ್ ಮಾಡಿದರು. ಏನೋ ಇಲ್ಲಿ ಮಾಡ್ಕೊಂಡವನೇ ಕಣ್ಣತ್ರ, ಎಡಗಡೆ ಕಣ್ಣತ್ರ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಹಿಂಗೆ ಎಸ್ತರ ಆಗೈತೆ ಕೊಚ್ಚದಾಗಿ. ವಿಕ್ಕಿ ಗೊತ್ತಾಯಿಲ್ಲ, ಬಾ ಕರೆದ್ರೂ ಕರಿ, ನೈಸ ಕರಿ. ಸುಮ್ಮನೆ ಏನಕ್ಕೆ ಮಾಡಿದ್ಯಾ ಇವಾಗ? ಹೆಸ್ರುಬೇಳೆ ಪಾಯಸ ಮಾಡ್ತಾರ, ಅದಕ್ಕೆ ಕೋಸಂಬರಿ ಮಾಡೋದು ಬಿಟ್ಟು. ಓಹ್, ಕೊಡೋ ಒಂದು ಪೀಸ್. ಸರಿ ಆಯ್ತಾ? ಬೆಂಡ ಏನು? ಇದು ಹಂಗೆ ಆಗೈತಿ ಮನ. ಜ್ಯೂಸೇ ಮಾಡಿಬಿಡ್ಬೇಕಿದ್ದು ನಾನು. ಕಣ್ಣು ತೋರಿಸು. ಈ ಥರ ಬಂದಾಗೆಲ್ಲ ಒಂದೊಂದೊಂದೊಂದೊಂದೊಂದು ಇಲ್ಲಿ ತೋರಿಸು ಸರಿ. ಕಣ್ಣಿಗೆ ಏನಾದರೂ ಬಿದ್ದಿದ್ರೆ ಏನು ಗತಿ? ಹಾಂ, ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಮಾಡ್ಕೊಂಡಿದ್ಯಾ ಅಂತ ನೋಡ್ದ್ಯಾ? ಸ್ಕಿನ್ ಟೋನ್ ನೋಡು, ಯಾವ ಕಲರ್ ಆಯಿತು ನಿನ್ನ ಸ್ಕಿನ್ ಕಲರ್. ನೋಡ್ಕೊಂಡಿದ್ಯಾ ಹೆಂಗಾಗೈತೆ ಸ್ಕಿನ್ ಕಲರು? ಏನು ವಿಕ್ಕಿ? ಅಜ್ಜಿ ಪಾಯಸ ಮಾಡೈತೆ ನೋಡಲ್ಲಿ. ವಿಡಿಯೋ ಎಡಿಟ್ ಮಾಡ್ತಾ ಕೂತ್ಕೊಂಡೆ. ಲೋಟದಲ್ಲಿರೋ ಪಾಯಸ ಅಲ್ಲೇ ಐತೆ. ಅಪ್ಪಂಗೆ ಕಳಿಸ್ತೀನಿ ಈ ವಿಡಿಯೋ. ನಿಮ್ಮ ಮಗರಾಯ ಕಣ್ಣಿಗೆ ಕುರುಪು ಹಾಕ್ಕೊಂಡಿದ್ದಾನೆ, ಸ್ಕಿನ್ನೆಲ್ಲ ಹಾಳು ಮಾಡ್ಕೊಂಡಿದ್ದಾನೆ, ಅವನು ಸ್ಕ್ರಿಯ ಆಗಿದ್ದಾನೆ. ಸರಿಯಾಗಿ ಮಲ್ಕೋ. ದಡಿಯ ಆಗ್ಬಿಟ್ಟ. ಇಲ್ಲಿ ಬಂದು ಅನ್ನ ತಿಂದು 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 ಮುದ್ದೆ ಇಲ್ಲ, ಏನಿಲ್ಲ. ದಡಿಯ ಆಗ್ಬಿಟ್ಟವನೆ. ದಡಿಯ ದಾಂಡಿಗ. ಸ್ಪೆಷಲ್ ಮುದ್ದೆ ಏನೇನೋ ಮಾಡಿದ್ರು ನಮ್ಮ. ಬೇಳೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು, ರೈಸ್, ಪಾಯಸ. ಅಮ್ಮ ಎಲ್ಲೋ ಹೋಗ್ಬಿಟ್ಟೈತೆ ನಮ್ಮಮ್ಮ. ಒಲೆ ಮೇಲೆ ಒಗ್ಗರಣೆಗೆ ಇಟ್ಬಿಟ್ರೆ ಎಲ್ಲ ಸೀದೋಗ್ಬಿಟ್ಟೈತೆ. ಸಾಂಬಾರ್ಗೆ ಹಾಕೋಕ್ಕೆ ಅನಿಸುತ್ತೆ, ಐ ಥಿಂಕ್.
ನನಗೆ ಪಾಯಸ ಕೊಟ್ಟು 1 ಗಂಟೆ ಆಯಿತು. ಬಾ ಶೇರ್ ಮಾಡ್ಕೊಂಡು ಕುಡಿಯೋಣ. ಹೆಸರುಬೇಳೆ ಪಾಯಸ ಮಾಡಿದ್ದೆ ಅಜ್ಜಿ. ಬಾ. ಯಾಕಿದೆ ಇಷ್ಟು ಬೇಗ? ಡೋರ್ ಹಾಕ್ಕೊಳ್ಳಿ, ಎದ್ಬಿಡ್ತಾಳೆ. ಅವಳು ಮಲಗಳು ನೀನೇಕೆ ಇಷ್ಟು ಬೇಗ ಎದ್ದೆ? ನಂಗೊಂಚೂರು ಕೊಟ್ಬಿಟ್ಟು ನಾನು ಕೊಟ್ಟಿರೋದು ಅಜ್ಜಿ. ಕೊಟ್ಬಿಟ್ಟು ಕೊಡ್ತೀನಿ ನೀರು. ಹೀಗೆ ಮಾತಾಡಿಕೊಂಡು ಅಮ್ಮ ಮಾಡಿರೋ ಬಿಸಿ ಬಿಸಿ ರಾಗಿ ಮುದ್ದೆ, ನುಗ್ಗೆಕಾಯಿ, ಬೇಳೆ, ಹೆಸರು ಕಾಳು ಹಾಕಿ ಮಾಡಿರೋ ಸಾಂಬಾರು ನಿಜಕ್ಕೂ ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಬಿಸಿ ಬಿಸಿ, ಮಧ್ಯಾಹ್ನ ಬಿಸಿ ಬಿಸಿ ಈ ರೀತಿ ಮಾಡಿಕೊಡ್ತಾಯಿದ್ರೆ ಒಂದು 5 6 kg ದಪ್ಪ ಆಗಿರ್ತೀನಿ. ಬಟ್ ಅಪ್ರಾಕ್ಸಿಮೇಟಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಯಾಕಂದರೆ ನಾಟಿ ಸ್ಟೈಲ್ ಸಾಂಬಾರು ಸ್ವಲ್ಪ ಖಾರ ಇರುತ್ತೆ. ಈಗ ನಾವು ನಮ್ಮನೆ ಸಾಂಬಾರು ತಿಂದು ಮಕ್ಕಳೆಲ್ಲ ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ನನ್ನ ತಮ್ಮ ಕೂಡ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾನೆ. ಇವಾಗ ಪರವಾಗಿಲ್ಲ, ಅವನು ಕೂಡ ಹುಷಾರಾಗಿದ್ದಾನೆ. ಸೊ ಇದ್ರ ಜೊತೆ ಹೆಸರುಬೇಳೆ, ಕೋಸಂಬರಿ. ಬೆಳಗ್ಗೆ ನಾನು ಪಾನಕ ಮಾಡಿದ್ದೆ, ಅಮ್ಮ ಹೆಸರುಬೇಳೆ ನೆನೆಸಿದ್ರು. ಸೊ ಕೋಸಂಬರಿ ಮಾಡಿ ಕೊಟ್ಟರು. ಊಟದ ಮೇಲೆ ಊಟ, ಸ್ನ್ಯಾಕ್ಸ್ ಮೇಲೆ ಸ್ನ್ಯಾಕು. ಒನ್ಸ್ ಅಗೇನ್ ಎಲ್ಲರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ನಮ್ಮ ಮೈಸೂರಲ್ಲಿ ಕೂಡ ಸತೀಶ್ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಎಲ್ರಿಗೂ ಪಾನಕ, ಮಜ್ಜಿಗೆ ಈ ಥರದ್ದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಅಪ್ಪ ಕೂಡ ದೇವಸ್ಥಾನಕ್ಕೆ ಹೋಗಿ ಬಂದು ಸುಸ್ತಾಗಿ ಮಲ್ಕೊಂಡಿದ್ರು. ನಾನು ಗೊತ್ತಿರಲಿಲ್ಲ. ಅಪ್ಪನಿಗೆ ಕಾಲನ್ನ ಒತ್ತಾ ಇದ್ದೆ. ಅಪ್ಪ ಎದ್ಬಿಡ್ತಾರೇನೋ ಅಂತ ಚಾರುಗೆ ವಿಡಿಯೋ ಮಾಡ್ಕೊ, ಸೈಲೆಂಟಾಗಿ ನಗಬೇಡ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅಪ್ಪ ಎದ್ಬಿಟ್ರು. ಅವರಿಗೆ ಸ್ಪರ್ಶ ಆಗಿದ ತಕ್ಷಣ ಎಂಥವ್ರಾದರೂ ಎದ್ದೇಳ್ತಾರೆ. ಮಲ್ಕಪ್ಪನೇ, ಬಿಡು ಮಗ, ಹೀಗಿರೋ ಕರ್ಮನೆ ಕಳ್ಕೊಂಡ್ರೆ ಸಾಕು, ಬಿಡು ಮಗ ಅಂತಾಯಿತು. ಬಟ್ ನಾನು ಅಪ್ಪಂಗೆ ಹೇಳಿದ್ದು, ನಾನು ಮಾಡಿರೋ ಕರ್ಮ ಈ ಮುಖಾಂತರನಾದರೂ ಸ್ವಲ್ಪ ಕಮ್ಮಿ ಆಗಲಿ, ಪುಣ್ಯ ಬರಲಿ ಅಂತ ಮಾಡ್ತಾಯಿದ್ದೀನಿ. ನಿಮ್ಮ ಪಾಡು ನೀವು ಮಲ್ಕೊಂಡು ನಿದ್ದೆ ಮಾಡಿ. ಯಾಕಂದರೆ ಒಂದು ಏನು ಗೊತ್ತಾ ಗೈಸ್, ಅವ್ರು ಎಷ್ಟು ಕಷ್ಟ ಅನುಭವಿಸಿರ್ತಾರೆ, ಅವ್ರು ಎಷ್ಟು ನೋವು ತಿಂದಿರ್ತಾರೆ. ಬಟ್ ನಮ್ಮ ಮಕ್ಕಳು ಚೆನ್ನಾಗಿರಲಿ, ನಮ್ಮ ಮಕ್ಳಿಗೋಸ್ಕರ ಎಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಎಲ್ಲರ ತಂದೆ ತಾಯಿನೂ ಮಾಡಿರ್ತಾರೆ. ಎಲ್ಲರೂ ಕಷ್ಟ ಅನುಭವಿಸಿರ್ತೀರ. ನಾನು ಒಬ್ಬಳೇ ಅಂತ ನಾನು ಎಲ್ಲೂ ಹೇಳಿಲ್ಲ, ಹೇಳೋದೂ ಇಲ್ಲ. ನಿಮ್ಮ ಕಷ್ಟ ನಿಮ್ಗೆ ಹೆಚ್ಚು, ನನ್ನ ಕಷ್ಟ ನನಗೆಚ್ಚು. ಅಂಥದ್ರಲ್ಲಿ ಆ ಭಗವಂತ ನನಗೆ ಕಣ್ಣು ಕಾಣೋಂಥ ದೇವರು ಇಷ್ಟು ಒಳ್ಳೆಯ ತಂದೆ ತಾಯಿನ ಕೊಟ್ಟಿರೋದಕ್ಕೆ ನಾನು ತನಕ ಚಿರಋಣಿಯಾಗಿರ್ತೀನಿ. ಒಂದು ಅವಕಾಶ ಸಿಕ್ಕಿ ಅವ್ರ ಋಣ ತೀರಿಸ್ಬೇಕು ನಾನು. ಸೊ ನನ್ನ ಕೈಲಾದಷ್ಟು ಸೇವೆನ ಮಾಡ್ತಾ ಬಂದಿದ್ದೀನಿ. ಎಷ್ಟು ಮಾಡಿದ್ರೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ. ಬಟ್ ಆದ್ರೂ ಟ್ರೈ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಗ್ರೇ ಹೇರ್ಗೆ ಸ್ವಲ್ಪ ಪೇಂಟ್ ಹಾಕ್ತಾಯಿದ್ದೀನಿ, ಕಿಸ್ಕೊಂಡು ಬೀಳೋದು ಬಂದು ಬಾಕಿ. ಯಾಕಂದರೆ ಅಮ್ಮ ಬರೀ ಮುಂದೆ ಹಾಕ್ಕೊಂಡು ಬಿಡು ಮಗ ಅಂತ ನಾಚಿಕೆ ಪಟ್ಕೋತಾರೆ. ಅಮ್ಮ ಶೈ ನೇಚರ್, ತುಂಬ ನಾಚಿಕೆ ಸ್ವಭಾವ. ಬಟ್ ನಾನು ಕೊಡಮ್ಮ ಹಿಂದಕ್ಕೆಲ್ಲ ಹಾಕ್ಕೊಡ್ತೀನಿ ಅಂತ ಹೇಳಿ ಅಮ್ಮನಿಗೆ ಕನ್ವಿನ್ಸ್ ಮಾಡಿ ಹಿಂದಕ್ಕೆಲ್ಲ ಹಾಕ್ತಾಯಿದ್ದೀನಿ. ಒಂದೇ ಕಡೆ ಹಾಕ್ಬೇಡ, ಎಲ್ಲ ಕಡೆ ಹಾಕೋದಾದ್ರೆ ಹಾಕೋ, ಇಲ್ಲ ಬಿಟ್ಬಿಡು ಅಂತ ಹೇಳ್ತಾ ಇದ್ದಾರೆ. ಮುಂದೆ ಮಾತ್ರ ಅಮ್ಮನಿಗೆ ಗ್ರೇ ಹೇರ್ಸ್ ಆಗಿದೆ, ಅಂದರೆ ನತ್ತಿ ಹತ್ರ. ಮಿಕ್ಕಿದ್ದೆಲ್ಲ ಅಮ್ಮನ ಕೂದಲು ತುಂಬ ಚೆನ್ನಾಗಿದೆ, ಗುಂಗುರಕ್ಕೆ ಮುಂದಕ್ಕೆ. ಒಬ್ಬೊಬ್ರಿಗೆ ನತ್ತಿ ಗುಣ ಅಂತಾರೆ. ನಮ್ಮ ಅಜ್ಜಿಗೂ ಕೂಡ ಅಷ್ಟೇ, ನಮ್ಮ ಚಿಕ್ಕಮ್ಮಂಗೂ ಕೂಡ ಅಷ್ಟೇ. ತುಂಬ ಚೆನ್ನಾಗಿದೆ. ಹೇರ್ ವಿಷಯಕ್ಕೆ ಅಂತ ಬಂದರೆ ಅವ್ರ ಹೇರೆಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲಿ ನನ್ನ ಹೇರೇ ಸ್ವಲ್ಪ ಹೇರ್ ಲಾಸ್ ಆಗಿ ಒಂದಿನ ಎಲ್ಲ ಸೋಲಾರ್ ವಾಟರ್, ಒಂದಿನ ಎಲ್ಲ ಗ್ಲೇಸರ್ ವಾಟರ್, ಈ ರೀತಿ ಹಂಡೆ ಒಲೆ ಸ್ನಾನ ಮಾಡಿ. ಅಮ್ಮನ ಕೂದಲು ನೋಡಿ ನನ್ನ ಕೂದಲಿಗಿಂತ ಮಂದಕ್ಕೆ ತಿಕ್ಕಾಗಿ ತುಂಬ ದಟ್ಟವಾಗಿದೆ ಅಂತಲೇ ಹೇಳ್ಬೋದು. ಏಜ್ ಆಗ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಮೊಮ್ಮಕ್ಕಳು ಎದೆ ಮಟ್ಟ ಬೆಳೆದು ನಿಂತಿದ್ದಾರೆ. ಈ ಟೈಮಲ್ಲಿ ಗ್ರೇ ಹೇರ್ಸ್ ಆಗೋದು ಸರ್ವೇ ಸಾಮಾನ್ಯ. ಮಾತಾಡ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ಬೇಜಾರು ಅಂತ ನಿಮ್ಮೂರು ಮಾಡೋ ಕೆಲಸ ಇಲ್ಲ. ಉಣ್ಕ ಕುಂತಿರೋ ಉಂಡಾಡಿ ಗುಂಡಂಗೆ. ಸ್ವಲ್ಪ ಊಟನೇ ಜೀರ್ಣ ಆಯ್ತಾ ಇಲ್ಲ ನನಗೆ. ಹೊಟ್ಟೆ ಉಬ್ರು ಕಿತ್ಕಂಗೆ ಆಗ್ಬಿಟ್ಟೈತೆ. ಆ ನೀರೊಳಗೆ ಆ ಥರ ಬಿತ್ಕ ಒದ್ದಾಡು ಅಂತ. ಇನ್ನೇನು ವಾಕು ಮಾಡೋಕ್ಕೈತಿಲ್ಲ ಇಲ್ಲಿ ಬಂದ್ಮೇಲಿಂದ. ಬೆಳಗ್ಗೆ ಅವಳ ಫೋನ್ ಮಾಡೋಳು ನನಗೆ, ಮೆಸೇಜ್ ಮಾಡೋಳೆ, ರೈತರ ಮಗಳು ಅಂತೀಯ, ಲಿಪ್ಸ್ಟಿಕ್ ಹಾಕೊಂಡು ಬೀದಿಲ್ ಕುಣಿತೀಯ, ರೈತರ ಮಗಳಕ್ಕೆ ಕಾಲ್ಗಾಯ್ತೀಯ ನೀನು ಅನ್ಕಂಡು. ಅಯ್ಯೋ ಬೇವರ್ಸಿ, ನಿನ್ಗೇನು ಗೊತ್ತೇ ರೈತರ ಮಗಳು? ಫಾರಿನ್ ಅವ್ರ ಮಗಳ, ರೈತರ ಮಗಳ. ನಮ್ಮಪ್ಪ ರೈತ ಆದರೂ ನನ್ನ ಮಾರಾಣಿ ಥರ ಬೆಳೆಸವನೇ ಹೋಗಿಲ್ಲ ಅಂತ ಮುಗ್ದೆ ಫೋನಲ್ಲಿ ಮೆಸೇಜ್ ಮಾಡಿಬಿಟ್ಟು ಕಮೆಂಟ್ ಮಾಡೋಳೆ. ಕಾಲು ಎಳಿಯೋರು ಕಾಲು ಕೆಳಗೆ ಇರ್ತಾರಲ್ಲ ತಮ್ಮ.
ಅಂಥವ್ರ ಮುಂದೆ ಒಳ್ಳೆ ಥರದಲ್ಲಿ ಬಾಳಿ ಬದುಕಿ ತೋರಿಸ್ಬೇಕು. ಲತಮ್ಮ ಲತಮ್ಮ ಗೆಟ್ ರೆಡಿ, ಬೇಗ ಬೇಗ. ಬೇಜಾರಾಗೋಯ್ತಮ್ಮ ನಿಮ್ಮೂರು ಒಂದು ವಾರಕ್ಕೆ. ಇನ್ನೇನು ಸಪ್ಪ ಶಿವಣ್ಣ, ಶಿವಣ್ಣ ಎಲ್ಲೋಗಿದೆ ಮಧ್ಯಾಹ್ನದಿಂದ? ಹೋಗು ಸ್ನಾನ ಮಾಡು ಶಿವಣ್ಣ. ಏನ್ ತೇರೋ? ನರಸಿಂಹಸ್ವಾಮಿ ತೇರೋ ರಾಮಂದ್ರದಲ್ಲಿ. ಅಲ್ಲೋಗಿದ್ದ ನೀನು? ನಾನು ಕರಿಬೇಕು ತಾನೆ, ನಾನು ಬರುವೆ. ನಾನು ಮಾಡಿರ್ಲಿಲ್ವಾ ಬೆಳಗ್ಗೆ ಎದ್ದಿ? ನಿಮ್ ಊರಿಗೆ ಬತ್ಲೆ ವಾರ ತಿಥಿ ನಕ್ಷತ್ರ ಎಲ್ಲ ಮರ್ತ್ಬಿಟ್ಟು ಸೋಂಬೇರಿ ಆಗ್ಬಿಟ್ಟಿದೀನಿ. ಸೋಂಬೇರಿ ಶ್ವೇತಾ. ಪಾನ್ಕ ಕೋಸಂಬರಿ. ರಾಮನವಮಿ ಅಂದ್ರೆ ಅದೇ ತಾನೆ ಸ್ಪೆಷಲ್. ಇದು ಮೊಸರನ್ನ ಚಿತ್ರಾನ್ನ ನನ್ ಕರೆದಿದ್ರೆ ನಾನು ಬರುವೆ. ನೀನು ಹೇಳೇ ಇಲ್ಲ, ಪುರ್ರ ಅಂತ ಆರ್ಬಿಟ್ಟಿದ್ಯಾ. ರಾಮ ಮಂದಿರ ಹತ್ರ ಹೋಗಿದ್ ಬರುವಂತ ಹೋದ ನಾನು. ಸೊ ಸಂಜೆ ಒಂದು ರೌಂಡ್ ಸಿಟಿಗೆ ಹೋಗಿ ಬರೋಣ ಅಂತ ನಾನು ನನ್ನ ತಮ್ಮ ಇಬ್ಬರು ಬೈಕಲ್ಲಿ ಸಿಟಿ ಕಡೆಗೆ ಹೊರಟ್ವಿ. ಸಂಜೆ ಹೊತ್ತು ನಮ್ಮ ಮದ್ದು ರೋಡಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ. ಬಿಕಾಸ್ ಆಫ್ ಫ್ಲೈ ಓವರ್ ಆದಮೇಲಂತೂ ತುಂಬಾ ಹೈ ರಿಸ್ಕ್. ನಿಧಾನ ಈಗ ರೀಸೆಂಟಾಗಿ ಸೊ ಹಂಗೆ ಹಿಂಗೆ ಅನ್ಕೊಂಡು ಭಜನೆ ಮುಟ್ಕೊಂಡು ಲೋ ಕಳ್ಳನ ಮಗನೇ ಕಳ್ಳನ ಮಗನೇ ಅನ್ಕೊಂಡು ಹೋಗೋಳೆ ಅಂತ ಮದು ಮನ್ಗಿದ್ರೆ ರೂಮ್ ಒಳಗೆ ಯಾವಾಗ ಬದ್ದಿ ಅಂಗಡಿ ತರ್ಸೋಣ, ತಾತ ಅಜ್ಜಿನೂ ತಿಂತಾರೆ ಅಂತ. ನಮ್ಮ ಅಮ್ಮನಿಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಹಾರ್ಡ್ ಆಗಿರೋದೇನು ತಿನ್ನೋಕ್ಕಾಗಲ್ಲ. ಸಾಫ್ಟ್ ಆಗಿರೋದು ಏನೇ ಕೊಟ್ಟರು ತಿಂತಾರೆ. ಮಿದುವಾಗಿರೋದು ಮಂದಕ್ಕಿರೋದು ತಿನ್ನೋಕ್ಕಾಗಲ್ಲ ನಮ್ಮ ಅಮ್ಮನಿಗೆ. ಹಾಗಾಗಿ ಪಿಜ್ಜಾ ಈ ಥರದ್ದೆಲ್ಲ ಕೊಟ್ಟರೆ ತಿಂತಾರೆ. ನಮ್ಮಮ್ಮ ಅಪರೂಪಕ್ಕೆ ತಿಂತಾರಲ್ವ, ಅವ್ರಿಗೂ ಇಷ್ಟ, ಮಕ್ಳಿಗೂ ಕೊಡ್ಸಂಗಾಗುತ್ತೆ ಅಂತ ಹೇಳಿ ನಾನು ರಾಮನವಮಿ ಆಗಿರೋದ್ರಿಂದ ಪ್ರತಿಯೊಂದು ಬರ್ಗರ್ ಪಿಜ್ಜಾ ಎಲ್ಲನೂ ವೆಜ್ಜೇ ಆರ್ಡ್ರ್ ಮಾಡಿ ಕೂತ್ಕೊಂಡೆ. ಒಂದು 5-10 ನಿಮಿಷ ಆಗುತ್ತೆ ಮೇಡಮ್ ಅಂತಂದರು. ಇಟ್ಸ್ ಓಕೆ, ಪರವಾಗಿಲ್ಲ. ಮದ್ದೂರಂಥ ಇದರಲ್ಲೂ ಕೂಡ ವೀಟದು ನಾವು ತೊಗೊಂಡಿದ್ದಂಥ ಗೋಧಿ ಬೇಯಿಸಿರೋ ಅಂಥ ಪಿಜ್ಜಾಗಳನ್ನ ತೊಗೊಂಡು ಬರ್ಗರ್ ತೊಗೊಂಡು ನನ್ನ ತಮ್ಮನಿಗೆ ಫ್ರೆಂಚ್ ಫ್ರೈಸ್ ಅಂದರೆ ತುಂಬ ಇಷ್ಟ ದೊಡ್ಡವನಿಗೆ. ಅವನಿಗೆ ಫ್ರೆಂಚ್ ಫ್ರೈಸ್ ತೊಗೊಂಡು 2 ತೊಗೊಂಡು, ಯಾಕಂದರೆ ಅಮ್ಮ ಆಲ್ರೆಡಿ ವಡೆಗೆ ನೆನೆ ಹಾಕಿದ್ರು. ನಾನು ಮಧ್ಯಾಹ್ನ ನೋಡಿದ್ದೆ, ಹಳಸಂದೆ ಕಾಳು ವಡೆ ಮಾಡೋಕ್ಕೆ ಅಂತ ನೆನೆ ಹಾಕಿದ್ರು. ಹಾಗಾಗಿ ಸ್ವಲ್ಪ ಜ್ಯೂಸು, ಮಿಕ್ಸ್ಚರ್ಸು, ಕೇಕು ಈ ಥರದ್ದೆಲ್ಲ ತೊಗೊಂಡು ಇವಾಗ ಮನೆಗೆ ಹೋಗಿ ಎಲ್ಲರೂ ಪಿಜ್ಜಾ ಪಾರ್ಟಿ ಎಂಜಾಯ್ ಮಾಡ್ತಾಯಿದ್ದೀವಿ. ಎಲ್ಲರೂ ಸ್ವಲ್ಪ ಜನ ಹಿಂದಿನ ವ್ಲಾಗಲ್ಲಿ ಕಮೆಂಟ್ ಮಾಡ್ತಿದ್ರಿ, ನಿಮ್ಮ ತಮ್ಮ ಹುಷಾರ ಹಂಗೆ ಹಿಂಗೆ ಅಂತ. ಎಸ್ ಅಫ್ಕೋರ್ಸ್ ಇವಾಗ ಚೆನ್ನಾಗಿದ್ದಾನೆ. ಅವನಿಗೆ ನಾನು ವಿಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟ ಇಲ್ಲ, ಸೊ ನಾನು ಜಾಸ್ತಿ ತೋರಿಸಲ್ಲ, ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡ್ತೀನಿ. ಜ್ಯೂಸ್ ಎಲ್ಲ ಹಾಕ್ಕೊಂಡು ಪಿಜ್ಜಾ ಪಾರ್ಟಿ. ಏನು ಮಾಡ್ತಾ ಇದೆಯಾ ಒಬ್ಬಳೆ? ಕೊಡು, ನಾನು ಮಾಡ್ಕೊಡ್ತೀನಿ. ಏನು ಮಾಡ್ತಾ ಇದೆಯಾ? ಸಣ್ಣ ಕಟ್ ಮಾಡ್ಬೇಕು ತಾನೇ ಸಬ್ಸಿಗೆ ಸೊಪ್ಪು? ಕಟ್ ಮಾಡಿ ಹಂಗೆ ಬೇರೆ ಬೇರೆ ಕೊಡೋಣ, ಮಾಡ್ತೀನಿ. ಹೋಗಮ್ಮ ಕುತ್ಕೋ. ಇಷ್ಟೊತ್ತಿನ ಫೋನ್ ನೋಡ್ತಾ ಇದ್ದೆ. ಅಮ್ಮ ಕೂಡ ಹಳಸಂದೆ ಕಾಳನ್ನ ವಡೆ ಮಾಡಿದರು. ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಬಿಸಿ ಬಿಸಿ ವಡೆ ಹಾಕ್ಕೊಟ್ರು. ಸೂಪರಾಗಿತ್ತು. ಪಿಜ್ಜಾ ತಿಂದು, ಬರ್ಗರ್ ತಿಂದು, ಫ್ರೆಂಚ್ ಫ್ರೈಸ್ ತಿಂದು ಎಲ್ಲ ಶೇರ್ ಮಾಡಿಕೊಂಡು ಈಗ ಹಳಸಂದೆ ಕಾಳು ವಡೆ ಕೂಡ ತಿಂತಾಯಿದ್ದೀವಿ. ಇದೆಲ್ಲ ತಿಂದ ಮೇಲೆ ಗಡತ್ತಾಗಿ ನಿದ್ದೆ ಅಂತೂ ಬಂದೇ ಬರುತ್ತೆ. ನಾಳೆಯಿಂದ ಒಬ್ಬನೇ ಇರಬೇಕು ಪಪ್ಪ. ಗೆಟ್ ಅಪ್ ಪಪ್ಪ. ಪಪ್ಪ 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 ಶಿವಣಾಸಿ ಪಪ್ಪ ಎದ್ದೇಳಿ, ನೀವು ಎದ್ದೇಳಿ. 9:30 ಪಪ್ಪ ಪಪ್ಪ. ಅಲ್ಲೇ ನೀವು ಯಾರೋ ಅಳ್ತವ್ರು ನೋಡ್ರಿ ಟಿವಿಲಿ, ಶೊಕಾಸಿ ಕೋಸಾಸಿ ಅನ್ಕೊಂಡು. ಪಪ್ಪ 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 ಗೆಟ್ ಅಪ್. ಪಪ್ಪ 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 ಕಣ್ಬಿಡ. ನಮ್ಗೆ ನಿದ್ದೆ ಬಂದ್ರೆ ಬರಲ್ವಲ್ಲ ಶಿವಣ್ಣ. ಚಾರ್ವಿ ಎತ್ತು ಕಾಲು. ಪ್ಯಾಂಟ್ ಅಲ್ಲಿ
ಹಿಂದೆಗಡೆ ಸರಿಯಾಗಿ ಹೋಗಿ ಕುತ್ಕೋ, ಹಿಂದೆಗಡೆ ಬಟಕ್ ಪ್ಲೇಸ್ ಸರಿಯಾಗಿ ಹೋಗಿ ಕುತ್ಕೋ. ಇನ್ನ ಗ್ಯಾಸ್ ಅನ್ಲಿಮಿಟೆಡ್ ಆಗಿ ರಿಲೀಸ್ ಆಯ್ತವೆ. ಕುತ್ಕೋ ಬಾ, ಬ್ಯಾಕ್ ಸೈಡ್ ಕುತ್ಕೋ, ಬ್ಯಾಕ್ ಸೈಡ್. ಇದು ಎಂಥದ್ದು ಕರ್ಬೂಜ, ಎಲ್ಲ ಕಡೆನೂ ಕರ್ಬೂಜ ಜ್ಯೂಸ್. ಒಳ್ಳೆ ಶಿವಣ ಗ್ಯಾಸ್ ಶಿವಣ. ಗುಡ್ ನೈಟ್ ಗಾಯ್ಸ್. ಲಾಸ್ಟ್ ಡೇ ಅಮ್ಮ ಮನೆ. 8 ದಿನ ಆಗೋಯ್ತು ಬಂದು. 7ನೇ ದಿನದ ರಾತ್ರಿ ಬೆಳಗ್ಗೆ ಹೊರಡ್ತಾ ಇದ್ದೀವಿ. ಸೊ ಅದು ಇದು ತಿಂದ್ವಲ್ಲ, ವಡೆ, ಸ್ನ್ಯಾಕ್ಸ್, ಪಿಜ್ಜಾ, ಬರ್ಗರ್, ಜ್ಯೂಸ್ ಅಂದ್ಕೊಂಡು. ಸೊ ಹೊಟ್ಟೆ ಲೋಡಾಗಿತ್ತು. ಸ್ವಲ್ಪ ಮೊಸರನ್ನ ತಿಂದೆ. ಊಟ ಬೇಡವಾಗಿತ್ತು, ಬಟ್ ಹಾಗೆ ಮಲ್ಕೊಬಾರ್ದು ಅಂತ ಅಮ್ಮ ಬೈತಾರೆ ಅಂತ ಚೂರು ಮೊಸರನ್ನ ತಿಂದಿದ್ದೀನಿ. ಇಷ್ಟು ದಿನ ತಿಂದು ಚಬ್ಬಿಯಾಗಿದ್ದೀನಿ. ನಿದ್ರೆ ಸಖತ್ ನಿದ್ರೆ ಮಾಡಿದ್ದೀನಿ. ಇನ್ನು ನಾಳೆಯಿಂದ ಮೈಸೂರು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಆ್ಯಸ್ ಇಟ್ ಈಸ್ ಹೆಂಗಪ್ಪ 3:30ಗೆ ಎದ್ದೇಳೋದು, ಕೆಲಸ ಮಾಡೋದು ಅಂತ. ಇಲ್ಲಿ ಬಂದು ವಾರ ಯಾವ ಡೇ ಏನೂ ನೆನಪಿಲ್ಲ. ಆ್ಯಕ್ಚುಲಿ ಎಲ್ಲ ಮರ್ತುಬಿಟ್ಟಿದ್ದೆ. ಸೊ ಈಗ ರೆಗ್ಯುಲರಾಗಿ ನಾನು ರೊಟೀನ್ಗೆ ಹೋಗೋಕ್ಕೆ ನನಗೆ ಈಗಿಂದನೇ ಮೆಂಟ್ಲಿ ಪ್ರಿಪೇರ್ ಆಗಬೇಕು ನಾನು. ಸೊ ಏನೂ ಮಾಡೋಕ್ಕಾಗಲ್ಲ. ಭಾರವಾದ ಮನಸ್ಸು ಅಪ್ಪ ಅಮ್ಮನ ಬಿಟ್ಟು ಹೋಗೋಕ್ಕೆ. ಮತ್ತು ಇನ್ನೂ 1 ವರ್ಷ ತನಕ ಕಾಯಬೇಕು. ಈ ರೀತಿ ಬಂದು ಅಪ್ಪ ಅಮ್ಮನ ಜೊತೆ ಇದ್ದು ಕಾಮಿಡಿ ಮಾಡಿ, ತಮಾಷೆ ಮಾಡಿ, ಅವ್ರ ಜೊತೆ ನಗಾಡ್ಕೊಂಡು ಮನಸ್ಸು ಭಾರ ಆಗಿಬಿಡುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಜವಾಬ್ದಾರಿಗಳು, ನಮ್ಮ ಜಂಜಾಟಗಳು ಜೀವನದಲ್ಲಿ ಇದ್ದಿದ್ದೆ. ಲೈಫ್ ಈಸ್ ಮೂವ್ ಆನ್. ಸಣ್ಣವರಾಗೆ ಇರಬೇಕಿತ್ತು ನಾವು. ಯಾಕೆ ಇಷ್ಟು ಬೇಗ ಇಷ್ಟು ದೊಡ್ಡವರಾಗಿ ನಮಗೆ ದೊಡ್ಡ ಮಕ್ಕಳಾಗಿ ಅವ್ರ ಜವಾಬ್ದಾರಿಗಳು ನಮ್ಮ ತಲೆ ಮೇಲೆ ಬಿದ್ದು ಹೇಳೋಕ್ಕಾಗ್ದಾರಂಥ ನೋವುಗಳು ಅನುಭವಿಸ್ಕೊಂಡು ಟ್ರೈನ್ ಹೋಗ್ತಾ ಇದೆ ಗೈಸ್. ನಮ್ಮ ಮನೆ ಮುಂದೆ ಟ್ರೈನ್ ಹೋಗುತ್ತೆ, ಯಾವಾಗಲೂ ಟ್ರೈನ್ ಹೋಗುತ್ತೆ. ಸೊ ಏನೂ ಮಾಡೋಕ್ಕಾಗಲ್ಲ. ಜೀವನ ಬಂದಂಗೆ ಅನುಭವಿಸ್ಬೇಕು. ಎಲ್ಲದಕ್ಕೂ ರೆಡಿಯಾಗಿರಬೇಕು. ಗುಡ್ ನೈಟ್. ಬೆಳಗ್ಗೆ ಸಿಗ್ತೀನಿ. ಬಾಯ್. ಗುಡ್ ಮಾರ್ನಿಂಗ್. ಅಮ್ಮ ಮನೆ ಲಾಸ್ಟ್ ಡೇ ಮಾರ್ನಿಂಗ್ 7 ಗಂಟೆ ಎಲ್ಲ ಕೆಲಸ ಮುಗೀತು. ಮೀನ್ಸ್ 5 ಗಂಟೆಗೆ ಎದ್ದು ಆ್ಯಸ್ ಯೂಶ್ವಲ್ ಹಾಲು ಕಾಯಿ ಹಾಕಿಟ್ಟು ಮನೆ ಕಸ ಗುಡಿಸಿ ಮನೆ ಒರೆಸಿ. ಅಮ್ಮ ಇಡ್ಲಿ ಗ್ರೂಪ್ ಬಿಟ್ಟಿದ್ರು ನಿನ್ನೆ. ಸೊ ನಾನು ಅದಕ್ಕೆ ಹೆಂಗಾಯಿ ಗೊಜ್ಜು ಮಾಡಿದೆ. ಅಮ್ಮ ಇನ್ನೂ ಮಲ್ಕೊಂಡಿದ್ರು, ಮಲ್ಕೊಳ್ಳಿ ಅಂತ ಅಪ್ಪ ಒಲೆ ಉರಿ ಕಾಯಿಸಿದ್ರು. ಸೊ ನೀರು ಕಾಯಿಸಿದ್ರು ಅಪ್ಪ. ಚಾರುಕ್ಕೆ ನೀರು ಬರೆಸಿ ಅವ್ರಿಗೆ ಸ್ನಾನ ಮಾಡಿಸಿ. ಸೊ ನಾನು ಫ್ರೆಶಪ್ ಆಗಿ ದೇವ್ರ ಮನೆ ಕ್ಲೀನ್ ಮಾಡ್ತಾಯಿದ್ದಲ್ಲ, ಚಾರು ದೀಪ ಹಚ್ಚಬೇಕು. ಎಲ್ಲ ಕೆಲಸ ಮುಗೀತು. ಮನೆ ಎಲ್ಲ ಹೊಸಾಗಿದೆ. ಅಮ್ಮ ಇಡ್ಲಿಗೆ ಬೇಯಕ್ಕಿಟ್ಟಿದ್ದಾರೆ. ಅಮ್ಮ ಕೂಡ ಫ್ರೆಶಪ್ ಆದರೆ ಮುಗೀತು. ನಮ್ಮದೆಲ್ಲ ಸ್ನಾನ ಆಯಿತು. ಕಾಫಿ ಮಾಡಿದ್ದೀನಿ, ಕಾಫಿ ಕುಡಿಬೇಕು. ತುಂಬ ಮನಸ್ಸು ಭಾರ. ಅಮ್ಮ ಮನೆ ಬಿಟ್ಟು ಹೋಗ್ಬೇಕಲ್ಲ ಅಂತ. ಏನೂ ಮಾಡೋಕ್ಕಾಗಲ್ಲ, ಬಿಟ್ಟು ಹೋಗಲೇಬೇಕು. ಸೊ ಸ್ಟೇ ಟ್ಯೂನ್. ಇಷ್ಟೆಲ್ಲ ಆಗಿದೆ. ಬೆಳಗ್ಗೆಯಿಂದ ಫ್ರೆಶಪ್ ಆಗಿ ಬಂದಿದ್ದೀನಿ. ಈಗ ಬಿಸಿ ಬಿಸಿ ಕಾಫಿ ಕುಡಿದು ಕೂತ್ಕೊಂಡು ಸ್ವಲ್ಪ ಹೊತ್ತು. ಬನ್ನಿ ಹೊರಡುವ ಮೈಸೂರು ಕಡೆ. ಏನಾಗಿದೆಯೋ ಎತ್ತಾಗಿದೆಯೋ ನೋಡುವ. ಹಾಂ, ಈ ರೀತಿ ನನ್ನ ಕೂರಿಸಿ ಬಿಸಿ ಬಿಸಿ ಕಾಫಿ ಕೊಡೋದು ಅಮ್ಮ ಇನ್ನು ಯಾವಾಗಲೂ. ಮಿಸ್ ಯು ಅಮ್ಮ. ಗುಡ್ ಮಾರ್ನಿಂಗ್. ಅಲ್ಲೇ 7 ಕಾಲು ಕನೋ ಅಲ್ಲೇ ಐತೆ ನೋಡು. 7 ಕಾಲಕ್ಕಪ್ಪ. ನಿಮ್ಮ ಮಾವ ಗೊತ್ತಲ್ಲ, ಬಂದರೆ 5 ನಿಮಿಷನೂ ನಿಲ್ಲಲ್ಲ. ಹೋಗೋ ಸ್ನಾನ ಮಾಡ್ಕೊಂಬನು, ಬಿಸಿನೀರು ಐತೆಲ್ಲೋ. ಸೊ ಪೂಜೆ ಮಾಡಬೇಕಾಗಿತ್ತು. ಬಾಗಿಲೆಲ್ಲ ತೊಳೆದು ಬೇಗ ಹಸು ಎಲ್ಲ ಕಟ್ಟಾದಮೇಲೆ ಬಾಗಿಲು ತೊಳೆಯೋಂಥದ್ದು ನಾವು. ಯಾಕಂದರೆ ಹಸು ಹೋದರೆ ಮತ್ತೆ ಗಲೀಜಾಗುತ್ತೆ ಅಂತ ಪುಟ್ಟದ್ದು ಒಂದು ರಂಗೋಲೆ ಹಾಕ್ತಾಯಿದ್ದೀನಿ. ಸೊ ನಮ್ಮ ತಾತ ನಮಗೆ ಕೊಟ್ಟಂಥ ದನದ ಕೊಟ್ಟಿಗೆನ
ನಮ್ಮಪ್ಪ ಈ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಅದೇನೋ ಅಂತಾರಲ್ಲ, ಗರ್ತಿ ಮಕ್ಕಳಿಗೆ ಹಾಲುವನ್ನ, ಡ್ಯಾಶ್ ಮಕ್ಕಳಿಗೆ ಮೃಷ್ಟಾನ್ನ ಭೋಜನ ಅಂತ. ಸೊ ಅದು ನಮ್ಮ ತಾತನಿಂದ ನಮಗೆ ಸಿಕ್ಕಂಥ ಬಳುವಳಿ. ಒಂದೇ ತಾಯಿ ಹೊಟ್ಟೆಲಿ ಹುಟ್ರೂ ಇದು ನಾವಿವಾಗಿರೋದು ಆ್ಯಕ್ಚುಲಿ ದನದ ಕೊಟ್ಟಿಗೆ. ಇದನ್ನು ಅಪ್ಪ ಅವ್ರ ಕೈಲಾದ ಮಟ್ಟಿಗೆ ಈ ರೀತಿಯಾಗಿ ಇಟ್ಕೊಂಡಿದ್ದಾರೆ. ನಮ್ಮಮ್ಮ ಕೂಡ ಬಿಸಿ ಬಿಸಿ ಇಡ್ಲಿ ಕೂಡ ಮಾಡ್ತಾಯಿದ್ರು. ಸೊ ನಾನು ಬದನೆಕಾಯಿ ಹೆಣಗಾಯಿ ಮಾಡಿದ್ದೆ ಆಲ್ರೆಡಿ 5:30 5:45 ಟೈಮಲ್ಲೇ. ಹಾಲೆಲ್ಲ ಕಾಯಿಸಿ ಎಲ್ರಿಗೂ ಕಾಫಿ ಕೊಟ್ಟು ಅಮ್ಮ ಈಗ ಬಿಸಿ ಬಿಸಿ ಇಡ್ಲಿ ಹಾಕ್ತಾಯಿದ್ರು. ಇಡ್ಲಿ ಹಾಕಿ ಪಾತ್ರೆ ತೊಳೆದು ಅಮ್ಮ ಸ್ನಾನ ಮಾಡಿಕೊಂಡು, ಈಗ ನಾವು ಊರಿಗೆ ಹೊರಟಿದ್ದೀವಿ ಅಂದಾಗ ಅಪ್ಪ ಎಲ್ಲರೂ ಪ್ರತಿಯೊಬ್ಬರು ತಲೆ ಸ್ನಾನ ಮಾಡಿಬಿಡ್ತಾರೆ. ನಾವು ಹೊರಟ ಮೇಲೆ ತಲೆ ಸ್ನಾನ ಮಾಡಬಾರ್ದು ಅಂತ. ಕೂದಲು ಕ್ಲಿಪ್ ಹಾಕ್ಬಿಡ್ತಾನೆ. ದೀಪ ಹಚ್ಬೇಕು. ಕೂದಲು ಬಿಟ್ಕೊಂಡು ದೀಪ ಹಚ್ತಾರ? ಇಡೋದು ಯಾಕೆ ಅಷ್ಟೊಂದು ಹಚ್ತಾ ಇದೆಯಾ? ಸೊ ಫೈನಲಿ ದೇವ್ರ ಮನೆಯೆಲ್ಲ ಪೂಜೆ ಮಾಡಾದಮೇಲೆ ಇವರಿಬ್ರಿಗೂ ಕೂಡ ತಿಂಡಿ ಹಾಕ್ಕೊಟ್ಟೆ. ಬೇಗ ಬೇಗ ತಿನ್ಕೊಳ್ಳಿ ಪಪ್ಪ ಬರೋಷ್ಟರಲ್ಲಿ ಅಂತ. ಎಕ್ಸಾಕ್ಟ್ ಟೈಮ್ ಅಂದರೆ ಸತೀಶ್ದು, ಅಕ್ವರೆಟ್ ಟೈಮ್ ಅಂದರೆ ಸತೀಶ್ದು. 7:30ಗೆ ಬರ್ತೀನಿ ಅಂದರು. ಇನ್ ಟೈಮ್ 7:30ಗೆ ಮನೆ ಹತ್ರ ಇದ್ದರು. ನಿಜಕ್ಕೂ ಒಂದೊಂದ್ಸಲಿ ಅಪ್ಪ ಈ ಅಪ್ಪನಿಗೆ ಏನು ಟೈಮಿಂಗ್ಸ್ ಅನಿಸುತ್ತೆ. ನಾನಿಷ್ಟು ಫಾಸ್ಟ್ ಗಡಿಬಿಡಿ ಚಕ ಅಂತ ಮಾಡೋದು ಕಲ್ತಿರೋದೇ ಸತೀಶಿಂದ. ಒಂದು ವಾರ ಆಗಿತ್ತು ಮುಖ ನೋಡಿದ ತಕ್ಷಣ ಒಂಥರ ಎಕ್ಸೈಟ್ಮೆಂಟ್ ನನಗೆ. ಸೊ ಅವ್ರು ಬಂದ ತಕ್ಷಣ ಕಾರೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದಾರೆ. ಯಾಕಂದರೆ ಬಿಕಾಸ್ ಅದು ತುಂಬ ಮಳೆ ಇತ್ತಂತೆ. ಬಂದ ತಕ್ಷಣ ಕೈಕಾಲು ಮುಖ ತೊಳೆದ್ರು. ತಿಂಡಿ ಹಾಕ್ಕೊಟ್ಟೆ ಬಿಸಿ ಬಿಸಿ ಇಡ್ಲಿ. ಯಾಕಂದರೆ ಅವರು ಫಸ್ಟ್ ತಿಂಡಿ ತಿಂತೀನಿ, ಆಮೇಲೆ ಕಾಫಿ ಟೀ ಏನಾದರೂ ಕುಡಿತೀನಿ ಅಂದರು. ಕಾಫಿ ಟೀ ಕುಡಿಯೋದು ರೇರು, ಹಾಲೇ ಕುಡಿತೀರಾ ಅಂತಲೂ ಕೂಡ ಕೇಳಿದೆ. ಸರಿ ಆಯಿತು ಅಂತ ಹೇಳಿದ್ರಿ. ಹಾಲೇ ಕುಡ್ತೀನಿ. ಇವರು ಅಷ್ಟೇ. ನಮ್ಮ ಅಪ್ಪ ಅಮ್ಮನ ಕಂಡ್ರೆ ಒಂಥರ ಬೆಲೆ ಗೌರವ. ನಮ್ಮ ಅಪ್ಪ ಅಮ್ಮನಿಗೂ ಕಂಡ್ರೆ ಅಳಿಯ ಇರೋದು ಒಬ್ಬರೇ ಅಳಿಯ. ಎಷ್ಟು ಪ್ರೀತಿ ಕೊಡಬೇಕೋ, ಎಷ್ಟು ಚೆನ್ನಾಗಿ ನೋಡ್ಕೋಬೇಕೋ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ. ಚೆನ್ನಾಗಿದ್ರಪ್ಪ ಇವಾಗ ಬಂದ್ರ ಅಂತ ಮಾತಾಡಿಸಿದ್ರು ಕೂಡ. ಅಷ್ಟರಲ್ಲಿ ಅಪ್ಪ ಕೂಡ ತಲೆ ಸ್ನಾನ ಎಲ್ಲ ಮಾಡಿ ಬಂದು ದೇವ್ರಿಗೆ ಪೂಜೆ ಮಾಡಿದ್ರು. ಯಾಕಂದರೆ ಮಂಡೇ ಅಪ್ಪನಿಗೂ ಕೂಡ ತಿಂಡಿ ಕೊಟ್ಬಿಡೋಣ ಬಿಸಿ ಬಿಸಿ ಅಂತ ತಿಂಡಿ ಹಾಕ್ಕೊಟ್ಟೆ. ಬಿಕಾಸ್ ಆಫ್ ನಾವು ಎಲ್ಲರೂ ಊರಿಗೆ ಹೋಗ್ತಾ ಇದ್ದೀವಿ ಅಂತಂದಾಗ ನಮ್ಮನ್ನ ಆ ಕಡೆ ಕಳಿಸಿ ಈ ಕಡೆ ಯಾರೂ ತಲೆ ಸ್ನಾನ ಮಾಡೋದಿಲ್ಲ. ಸೊ ಹಾಗಾಗಿ ಅಪ್ಪ ಎಲ್ಲ ತಲೆ ಸ್ನಾನ ಮಾಡಿ ಬಂದರು. ಅಮ್ಮಂದು ಕೂಡ ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ತಲೆ ಎಲ್ಲ ಬಾಚ್ಕೊಂಡು ಅವರು ಕೂಡ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಬೇಗ ಬೇಗ ತಿನ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ ಅವ್ರು ತಿಂತಾರೆ, ನೀನು ನಡಿ, ನೀನು ಬೇಗ ತಿನ್ಕೊ ಅಂತ ಅಮ್ಮನಿಗೆ ರೇಗ್ತಾ ಇದ್ದೀನಿ. ಸತೀಶ್ಗೆ ನಿಧಾನ ಅಂತಂದರೆ ಆಗಲ್ಲ. ಸತೀಶ್ ಅಂದರೆ ಗಡಿಬಿಡಿ. ಅವ್ರಿಗೂ ಕೂಡ ಒಂದು ಕಪ್ ಹಾಲು ಕೊಟ್ಟೆ. ಅವರು ಕುಡ್ಕೊಂಡು ಪೇಪರ್ ಗಿಪ್ಪರ್ ನೋಡ್ತಾ ಇದ್ದಾರೆ. ಅಪ್ಪ ಬಂದಿದ್ದ ತಕ್ಷಣ ಅವ್ರ ರೂಮ್ಗೆ ಹೊರಟೋಗ್ತಾರೆ. ನಮ್ಮ ಮನೆಗಳಲ್ಲೂ ಅಷ್ಟೇ, ಬಂದ ತಕ್ಷಣ ಅವರು ಅದು ಒಂದು ಬೆಲೆ ಗೌರವ ಕೊಡೋದು. ತಪ್ಪಾಗಂತೂ ಅರ್ಥ ಮಾಡ್ಕೊಳ್ಳೇಬೇಡಿ ಯಾರೂ ಕೂಡ. ಇಂತಿಷ್ಟೇ ಹೇಳೋದು. ಅವ್ನು ತಿನ್ನ, ನೀ ತಿನ್ನು ಬದನೆಕಾಯಿ ತಿನ್ನು. ಆಯಿತು, ತಿನ್ಕೊ ಬೇಗ ಬೇಗ. ಆಯ್ತಾ ಪಾಪ, ಸಾಕಾಯ್ತಾ? ನಮಸ್ಕಾರ ಮಾಡ್ಕೊ, ನೀಟಾಗಿ ಮಾಡ್ಕೊ. ನಮಸ್ಕಾರ ಮಾಡ್ಕೊಳ್ಳೋ. ಮನು ಬರಲಾ? ಬಾಯ್. ನಿಜಕ್ಕೂ ಒಂದು ವಾರ ಹೇಗೋಯ್ತೋ ನನಗಂತೂ ಗೊತ್ತಾಗ್ತಾಯಿಲ್ಲ. ನಾನು ಕೂಡ ಅಪ್ಪನ ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡೆ. ಇವ್ರ ಕಣ್ಣಂಚಲ್ಲಿ ನೀರು ನೋಡಿ ನನಗೂ ದುಃಖ ತಡೆಯೋಕ್ಕಾಗಲಿಲ್ಲ. ಮನೆ ತುಂಬ್ದಂಗಿತ್ತು ಮಗ. ಈಗ ಬಿಕೋ ಅನ್ನುತ್ತೆ, ಖಾಲಿ ಅನಿಸುತ್ತೆ ಅಂತೆಲ್ಲ ಫೀಲ್ ಮಾಡಿಕೊಂಡ್ರು. ಬಟ್ ಜವಾಬ್ದಾರಿಗಳು ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ ಹೇಳಿ ಹೊರಟ್ವಿ. ಬರಲೇನೋ? ಬಾಯ್ ಮನು. ತಿನ್ನೋ. ಹಾಂ, ಫೋನ್ ಮಾಡಿ. ಟಾಟಾ, ಬಾಯ್ ಬಾಯ್. ಹತ್ಕೊಂಡು ಹೋಗ್ಬಾರ್ದು. ಕಣ್ಣೀರು ಹಾಕಿ ಅಪ್ಪನ ಮನೆಯಿಂದ ಹೊರಡಬಾರ್ದು. ಅದು ಅಪ್ಪನ ಮನೆಗೆ ಶ್ರೇಯಸ್ಸಲ್ಲ. ನಗ್ನಗ್ತಾನೆ ಹೆಣ್ಮಕ್ಳು ಹೊರಡಬೇಕು. ಬಟ್ ಅಮ್ಮ ಬರ್ತಾಯಿದ್ದಾರೆ ಅಂತ ಒಂದು ಸಮಾಧಾನ ಇತ್ತು. ನನ್ನ ಮಕ್ಕಳಂತೂ ಮುಖ ಎಲ್ಲ ಗಂಟು ಹಾಕೊಂಡು ಕೂತಿದ್ರು. ಸೊ ಅಮ್ಮನೂ ಜಾಸ್ತಿ ದಿನ ಇರಲ್ಲ. ಹಾಸ್ಪಿಟ್ಲಿಗೆ ತೋರಿಸಿದ ತಕ್ಷಣ ಹೊರಟ್ಬಿಡ್ತಾರೆ. ಯಾಕಂದರೆ ನನ್ನ ತಮ್ಮನಿಗೆ ಹುಷಾರಿಲ್ಲ ಅಲ್ವಾ, ನಿಮಗೆಲ್ಲ ಗೊತ್ತಲ್ವ. ಅವ್ರಿಗೆ ಊಟ ತಿಂಡಿ ಎಲ್ಲ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಅವ್ರಿಗೆ ಹಾಸ್ಪಿಟ್ಲಿಗೆ ತೋರಿಸಿ ಬೇಗ ಹೊರಟೋಗ್ತಾರೆ ಅಮ್ಮನೂ ಕೂಡ. ಹಾಗಾಗಿ ಏನೋ ಒಂಥರ ಗೈಸ್, ಹೆಣ್ಮಕ್ಳು ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ, ಅಪ್ಪ ಅಮ್ಮ ನಮಗೆ ಏನೇ ಮಾಡಿದ್ರು ನಮ್ಮ ಒಳ್ಳೇದಕ್ಕೆ ಮಾಡಿರ್ತಾರೆ. ದಯವಿಟ್ಟು ಯಾರು ತವ್ರ ಮನೆಗೆ ಶಾಪ ಹಾಕೋದು, ಕೊರಗೋದು ಇದೆಲ್ಲ ಮಾಡಬೇಡಿ.
ಹಾಲುಂಡು ಮನೆ ಎಲ್ಲೇ ಇದ್ದರೂ ನಗ್ನಗ್ತಾ ಇರಲಿ, ಖುಷಿಯಾಗಿರಲಿ, ಸಂತೋಷವಾಗಿರಲಿ. ನಾನು ಹಾಲುಂಡು ಬಂದಂಥ ಮನೆ ನೆಮ್ಮದಿಯಾಗಿರಲಿ ಅಂತ ಆರಿಸಿ ಇಂತಿಷ್ಟೇ ಕೇಳ್ಕೊತೀನಿ. ನಿಮ್ಮ ಶ್ವೇತಕ್ಕ. ಸೊ ಭಾರವಾದ ಮನಸ್ಸಿಂದನೇ ಬರ್ತಾಯಿದ್ದೀನಿ. ಕಣ್ಣೀರು ಹಾಕಬಾರ್ದು ಅಂತ ತಡ್ಕೊಂಡು ಬರ್ತಾಯಿದ್ದೀನಿ. ಬಟ್ ಕಣ್ಣಂಚಲ್ಲಿ ನೀರು ಇದ್ದೇ ಇತ್ತು. ಇದಾಗಿತ್ತು. ಪಾರ್ಟ್ 2 ವಿಡಿಯೋ ಬರುತ್ತೆ, ಕಂಟಿನ್ಯೂ ಪಾರ್ಟು. ಏನೇನಾಯಿತು ಅಮ್ಮ ಬಂದಮೇಲೆ, ಏನೇನಂದರು ಡಾಕ್ಟ್ರು, ಅದೆಲ್ಲ ತೋರಿಸ್ತೀನಿ. ವಿಡಿಯೋ ಲಾಂಗ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಸಪೋರ್ಟ್ ಮಾಡಿ. ನಿಮ್ಮ ಪ್ರೀತಿಯ ಶ್ವೇತಕ್ಕ. ಸೈನಿಂಗ್ ಆಫ್. ಬಾಯ್.